ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 70.62% ಮತದಾನ ದಾಖಲಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ನಡೆದ ಮತದಾನದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 1,80,037 ಮತದಾರರು ಮತ ಚಲಾಯಿಸಿ 75.41% ದಾಖಲಾಗಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1,71,426 ಮತದಾನವಾಗಿದ್ದು 73.88% ಮತದಾನವಾಗಿದೆ. ಉಳಿದಂತೆ ಪಿರಿಯಾಪಟ್ಟಣ 80.19%, ಹುಣಸೂರು 77.91%, ಚಾಮುಂಡೇಶ್ವರಿ 73.40%, ಕೃಷ್ಣರಾಜ ಕ್ಷೇತ್ರ 60.87%, ಚಾಮರಾಜ 60.98%, ನರಸಿಂಹರಾಜ ಕ್ಷೇತ್ರ 65.55% ಮತದಾನವಾಗಿದ್ದು ಒಟ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 70.62% ಮತದಾನವಾಗಿದೆ. ಕ್ಷೇತ್ರದಲ್ಲಿ 20,92,222 ಮತದಾರರಿದ್ದು 14,77,571 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಾಪೋಕ್ಲುವಿನಲ್ಲಿ ಆಯೋಜಿತ ಕೊಡವ ಕುಟುಂಬಗಳ ನಡುವಣ ಕುಂಡ್ಯೋಳಂಡ ಕಪ್ ಹಾಕಿ ಉತ್ಸವದ ಕುತೂಹಲಕಾರಿ ಘಟ್ಟವನ್ನು ತಲುಪಿದ್ದು, ಶನಿವಾರ ನಡೆದ ರೋಚಕ ಸೆಮಿಫೈನಲ್ ಪಂದ್ಯಗಳಲ್ಲಿ ಅರ್ಹ ಗೆಲುವು ಸಾಧಿಸಿದ ಚೇಂದಂಡ ಮತ್ತು ನೆಲ್ಲಮಕ್ಕಡ ತಂಡಗಳು ಏಪ್ರಿಲ್ 28ರಂದು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಲಿವೆ. ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಚೇಂದಂಡ ತಂಡ 3-1 ಗೋಲುಗಳ ಅಂತರದಿಂದ ಎದುರಾಳಿ ಕುಲ್ಲೇಟಿರ ತಂಡವನ್ನು ಮಣಿಸಿತು. ದ್ವಿತೀಯ ಸೆಮಿಫೈನಲ್ನಲ್ಲಿ ನೆಲ್ಲಮಕ್ಕಡ ತಂಡ 4-2 ಗೋಲುಗಳ ಅಂತರದಿಂದ ಕುಪ್ಪಂಡ ತಂಡವನ್ನು ಪರಾಭವಗೊಳಿಸಿತು. ಪರಾಜಿತ ಕುಲ್ಲೇಟಿರ ಮತ್ತು ಕುಪ್ಪಂಡ ಕೈಕೇರಿ ತಂಡಗಳು 3ನೇ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಲಿವೆ. ಎಲ್ಲ ಅಂಪೈರ್ಸ್ಗೂ ಧನ್ಯವಾದ ಮಾದಿ ಧನ್ಯವಾದ ವುಮನ್ಸ್ ಟೀಮ್ ರ ಕೋಚ್ ಐತಿಂದ ಚಂದ ಪಂಡ ಪೂರ್ಣಚ್ಚ ಕಾಲ ನಮ್ಗೆ ಎಲ್ಲ ಹಾಕಿ ಅಂತಾರಾಷ್ಟ್ರೀಯ ಕಲಿಕರಲ್ಲ ವೇದಿಕೆ ಹಾಕಿ ಉಳ್ಳಂಗಡ ಗೋಪಣ್ಣ, ಟೆಕ್ನಿಕಲ್ ಅಫಿಷಿಯಲ್ ಉಳ್ಳಂಗಡ ರೋಹಿಣಿ ஐவரோ அரைடா சிறப்பு ಮಾಡೋಕೆ ಈ ಪರಬಲ ನೈಚಿತು நல்ல ನ್ಯಾಷನಲ್ಸ್ ತೀರ್ಪುಗಾರ ಓರೋರು ವಿಷಯರ ಸದ್ದ ನಮ್ಮಡ ಮನಸ್ಸಲ್ಲಿ ಉಂಟು. ಕನ್ನಡೆಲ್ಲಡ ಕೋದಿರ ರಾಜ್ಯ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿ ಶ್ರೀ ಚೆಪ್ಪುಡಿನ ಪೂರ್ಣಚ್ಚ ರಮೇಶ್ ಕುಟಪಣೆಂಗ ರಾಜ್ಯ ಉಪಾಧ್ಯಕ್ಷಂಗ ಕಾರ್ಯನಿರತ ಪತ್ರಕರ್ತರ ಸಂಘ ಗಳು ಪಟ್ಟದಾರಾಯಗಳು ಶಾಲ್ ಒದ್ದುಚುಡಂಜಿ ಐಂಗಕ್ಕೆ ಭಾರತನ ಪದ್ಧತಿ ಅದಲ್ಲದೆ ಕೊಡಗರ ಭಾರಿ ಬಲ್ಲಿಯವರು ಸ್ಪೆಷಲಿ ಕುಂಡ್ಯೋಳಂಡ ಹಿಂಗ ಫ್ಯಾಮಿಲಿ ಬಾರೆ ಇವೆಂಟ್ಸ್ ಆರ್ಗನೈಸ್ ಮಾಡಿದ್ದು. ಅದಕ್ಕೆ ಹೆಲ್ತ್ ಕ್ಯಾಂಪ್, ಫುಡ್ ಫೆಸ್ಟಿವಲ್, ಇಂದಿನ ಕಟ್ ಬಂಧನಕ್ಕೆ ಅವರ ಫ್ಯಾಮಿಲಿ ಮ್ಯಾರಥಾನ್ ಮಾಡಿದ್ದು. ಇದು ಬಾರೆ ನೆಕ್ಸ್ಟ್ ಫ್ಯಾಮಿಲೀಸ್ ಆರ್ಗನೈಸ್ ಮಾಡೋದು ಅವ್ರು ಬೆಂಚ್ ಮಾರ್ಕ್ ಮಾಡೋದಕ್ಕೆ ಹಚ್ಚಿ ಐಗಳು ಪುದಿಯ ಐಡಿಯಾಸ್ ಕೊಟ್ಟಿತ್ತು. ಇದನ್ನ ಇನ್ನೂ ಸಾಹಿತ್ಯ ಆಚರಿಸೋದು ಅವ್ರು ಬೆಂಚ್ ಮಾರ್ಕ್ ಮಾಡಿಟ್ಕೊಟ್ಟು ನನಗೆ ಮೈ ಕಾಂಪ್ಲಿಮೆಂಟ್ಸ್ ಟು ದ ಕುಂಡ್ಯೋಳಂಡ ಫ್ಯಾಮಿಲಿ. Hockey for Kodwas comes naturally. It's almost as if it flows in the blood. And normally Kodwas Kempansingi
ಹಾಕಿ ಕಲಿಪದ್ ನ್ಯಾಚುರಲಿ ಬಾಪ ಅವ್ರ ಫ್ಯಾಮಿಲಿಯಿಂದ ಒಬ್ಬ ಆರ್ಮಿಲಿಪ್ಪ ಐ ಥಿಂಕ್ ಇಕ್ಕಿಕ್ಕ ನೋಟ್ನಕ್ಕೆ ಎಲ್ಲ ಫೀಲ್ಡಲ್ಲೂ ಕೊಡುವಂಗ ಡಿಫ್ರೆಂಟ್ ಸ್ಪೋರ್ಟ್ಸ್ಲು ಅಚೀವ್ ಮಾಡಿತ್ತು ಬೇರೆ ಫೀಲ್ಡ್ಸ್ಲು ಅಚೀವ್ ಮಾಡಿದ್ ಬಂತು ದಟ್ ಇಸ್ ಬಿಕಾಸ್ ಐ ಫೀಲ್ ನಮ್ಗೆ ಫ್ರೆಂಡ್ಲು ಕಾಂಬಕ ನಂದ ರಮೇಶ್ ಅಣ್ಣ ದಿನೇಶ್ ಇಂಗಳ ಮೇನ್ ಕಾಂಬ ಬಟ್ ಇಂಗಡ ಬೈಯಕ್ಲು ಬಾರಿ ಬಲ್ಯ ಕುಂಡಿಯೋಳ ಹೋಲ್ ಫ್ಯಾಮಿಲಿ ಇದಂಗೆ ಇನ್ವಾಲ್ವ್ ಆಯ್ತು ಇಚ್ಛೆ ಸಕ್ಸಸ್ಫುಲ್ ಆಯ್ತು ಮಾಡಿತ್ತು ಈ ಟೂರ್ನಮೆಂಟ್ ಬರೀ ಇವರು ಹಾಕಿಗೆ ಸೀಮಿತ ಅಲ್ಲಕ ಹೆಂಗ ತುಂಬ ಡಿಫ್ರೆಂಟ್ ஒரு ಪ್ರೋಗ್ರಾಮ್ ಮಾಡಿದ್ದು ಸೊ ಇದು ನಮ್ಗೆ ನೋಟ್ಸಿಂಗ್ ಎವ್ರಿ ವೀಕ್ ಹಿಂಗ ರಾಷ್ಟ್ರೀಯ ಕಲಿಕರ ಪ್ರೇಮಯ್ಯ ಅಂತಾರಾಷ್ಟ್ರೀಯ ఇక్కడ కూడా అప్ప జెర్సీ నంబర్ 1 గోల్ కీపర్ అప్పయ్య జెర్సీ నంబర్ 16 പിന്നെ ബ്ലാക്ക് ഇട്ടിട്ട് 2001 ಇಸ್ವಿ ಅದದ ಅದ್ಭುತ ಕಳಿಕಾರ ಸಜಿ ಅವನ ಮಮ್ಮಿ ರಾಣಿ ಮೋಹನ್ ಅಯ್ಯಪ್ಪ ಡಾಕ್ಟರ್ ಮೆಂಬರ್ ಉತ್ತಪ್ಪ ಮೆಮೋರಿಯಲ್ ಕಪ್ ನಡೆದಿச்சு ಅಂದನೆ ಹಿಂದ್ ಕಳಿ ಎಲ್ಲ ತಂಡ ಹತ್ರ ball right now in the middle of the ground. Chairman the team in possession of the ball, still in their possession. Ball is pushed into the colligator area. Ball comes in back. Oh, good defense. Somaya Pratik Bhuvan. Yes, second goal scored by Rohan. Jersey number 15, Rohan put the goal from a penalty corner conversion from Mukantara. Official timeout. Let's It's a goal again. Goal number 3 for Chananda. It's Nikhil Timmy again scoring that goal. He gets a prize. ರಿಯೋ ಒಲಿಂಪಿಯನ್ 2016 ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಟೋಟಲ್ ಜಿಪಿಎಲ್ ಗೌಡ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟ ಪವರ್ಡ್ ಬೈ ತುಂತುರು ಸೀಸನ್ 2ನಲ್ಲಿ ಶನಿವಾರ ನಡೆದ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ದಿ ಎಲೈಟ್ ಕ್ರಿಕೆಟ್ ಕ್ಲಬ್ ಸ್ಕ್ವಾಡ್ 2 ಕೂರ್ಗ್ ವಾರಿಯರ್ಸ್ ತಂಡದ ವಿರುದ್ಧ 10 ವಿಕೆಟ್ಗಳ ರೋಚಕ ಜಯ ಸಾಧಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೂರ್ಗ್ ವಾರಿಯರ್ಸ್ ತಂಡ ನಿಗದಿತ 10 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 88 ರನ್ ಗಳಿಸಿತು. ತಂಡದ ಪರ ಗೋಪಿತ್ 23 ಎಸೆತಗಳಲ್ಲಿ ಅಜಯ್ 40 ರನ್ ಗಳಿಸಿದ್ರು. ಕುಜಲ್ ಕಾರ್ಯಪ್ಪ 29 ರನ್ಗಳ ಅಮೂಲ್ಯ ಕಾಣಿಕೆ ನೀಡಿದರು. ಎಲೈಟ್ ತಂಡದ ಪರ ದೀಕ್ಷಿತ್ ಕುತ್ಯಾಳ ಮತ್ತು ಹುದೇರಿ ತಮ್ಮಣ್ಣ ತಲಾ 1 ವಿಕೆಟ್ ಅನ್ನು ಪಡ್ಕೊಂಡ್ರು. ಗುರಿ ಬೆನ್ನಟ್ಟಿದ ಎಲೈಟ್ ತಂಡ 5.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಗುರಿಯನ್ನು ತಲುಪಿತು.
ತಂಡದ ಪರ ಎಎಸ್ ರಾಹುಲ್ 21 ಎಸೆತಗಳಲ್ಲಿ ಅಜೇಯ 61 ರನ್ ಗಳಿಸಿ ಗೆಲುವಿನ ರೂವಾರಿಯಾದರು. ಆಕರ್ಷ್ 18 ರನ್ಗಳ ಕಾಣಿಕೆಯನ್ನ ನೀಡಿದರು. ಇದರೊಂದಿಗೆ ಎಲೈಟ್ ಸ್ಕ್ವಾಡ್ 2 ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶಿಸಿತು. ಮೊದಲ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ತಂಡದ ವಿರುದ್ಧ ಗೆಲುವು ಸಾಧಿಸಿ ಎಲಿಮಿನೇಟರ್ 2ನೇ ಹಂತಕ್ಕೆ ಅರ್ಹತೆಯನ್ನ ಪಡ್ಕೊಂಡಿತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ತಂಡ 10 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 92 ರನ್ ಗಳಿಸಿತು. ತಂಡದ ಪರ ಜಸ್ವಂತ್ 27 ರನ್ ಗಳಿಸಿದ್ರು. ರೋಹನ್ 22 ರನ್ ಗಳಿಸಿದ್ರು. ಎಲೈಟ್ ತಂಡದ ಪರ ಶರತ್ ಚೊಕ್ಕಾಡಿ ಮತ್ತು ಅಣ್ಣಚಿರ ದಿನೇಂದ್ರ ತಲಾ 2 ವಿಕೆಟ್ಗಳನ್ನು ಪಡ್ಕೊಂಡ್ರು. ಗುರಿ ಬೆನ್ನತ್ತಿದ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ 9.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಗುರಿಯನ್ನ ತಲುಪಿತು. ಲೋಕೇಶ್ 15 ಎಸೆತಗಳಲ್ಲಿ ಅಜೇಯ 40 ರನ್ ಗಳಿಸಿದ್ರು. ಬಿಳಿಗೇರಿ ತಂಡದ ಪರ ಮೂವನ ತುಷಾರ್ 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಭಾನುವಾರ ಅಂತಿಮ ಹಣಾಹಣಿ ನಡೆಯಲಿದೆ. ತುಂಬಾ ಪ್ರಯತ್ನ ಪಟ್ಟು ಕೇವಲ ಇಲ್ಲಿನ ವಿಕೆಟ್ ಔಟ್ ಆಗಿ ಕಲ್ಲಿನ ಕಡೆ ಹೋಗ್ತಾ ಇದ್ದು. ಆದಷ್ಟು ಬೇಗ ಒಂದು ಈ 4 ಓವರ್ನ ಮುಗಿಸಿಗೆ ಬಹಳ ಹೊತ್ತು ಬೇಕಾಗಿಲ್ಲ. ದಯವಿಟ್ಟು ಆದಷ್ಟು ಬೇಗ ಒಂದು ಪಂದ್ಯಾಟನ ಮುಗಿಸಿಕೊಡೋದು ಆಟಗಾರರ. ಓವರ್ನ ಕೈಗೆತ್ತಿಕೊಂಡು ಶರ್ಮಿಳಾ ಎಲೆಕ್ಟ್ ತಂಡದ ಪರವಾಗಿ ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ನಗರದ 4 ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕಂಚಿ ಕಾಮಾಕ್ಷಿ ಎಂಬ ದೇವಾಲಯದ 17ನೇ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕೇರಳದ ಪಯ್ಯನ್ನೂರಿನ ಶ್ರೀ ಈಶ್ವರಿ ನಂಬೂದರಿ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಿತು. ಏಪ್ರಿಲ್ 26ರಂದು ಸಂಜೆ ಆಚಾರ್ಯರ ಆಗಮನ, ದೇವಾಲಯದಲ್ಲಿ ಪುಣ್ಯಾಹ ಶುದ್ಧಿ, ದೇವಿ ಪೂಜೆ, ಸುದರ್ಶನ ಹೋಮ ಜರುಗಿತು. ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನಡೆಯಿತು. ಶನಿವಾರ ಬೆಳಿಗ್ಗೆ ಮಹಾಗಣಪತಿ ಹೋಮ, ಮಹಾಮೃತ್ಯುಂಜಯ ಹೋಮ, ಕಳಸ ಪೂಜೆ, ದೇವಿಗೆ ಅಭಿಷೇಕ, ಅಲಂಕಾರ ಪೂಜೆ ಹಾಗೂ ಮಹಾಪೂಜೆ ನಡೆಯಿತು. ಮಧ್ಯಾಹ್ನ ಅನ್ನದಾನ ನೆರವೇರಿತು. ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಚಿಕ್ಕಮಾಕ್ಷಮ್ಮ ದೇವಾಲಯದಲ್ಲಿ ನಿನ್ನೆ ಸಂಜೆಯಿಂದ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಇವತ್ತು ಈ ದಿನ ಬೆಳಗ್ಗೆಯಿಂದ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ದುರ್ಗಾ ಪೂಜೆ ಹಾಗೂ ಮಹಾಮಂಗಳಾರತಿ, ಅಭಿಷೇಕ ಪೂಜೆಗಳು ಈಗ ತಾನೇ ಎಲ್ಲ ದೇವರ ಈಶ್ವರ ನಂಬೂದಿರವರ ನೇತೃತ್ವದಲ್ಲಿ ನಮ್ಮ ದೇವಾಲಯದಲ್ಲಿ ಈಗ ನೆರವೇರಿದೆ. ಅದೇ ರೀತಿ ಇವತ್ತು ಬಂದ ಭಕ್ತಾದಿಗಳಿಗೆ ಶ್ರೀ ಕಂಚಿಕಾಮಾಕ್ಷಿ ಮತ್ತು ಮಾರಮ್ಮ ಎಲ್ಲ ರೀತಿ ಒಳ್ಳೆಯ ಅನುಕೂಲವನ್ನು ಕೊಡಲಿ ಅಂತೇಳಿ ನಾವು ಈ ದೇವಾಲಯದ ಆಡಳಿತ ಮಂಡಳಿ ಪರವಾಗಿ ಅತಿ ವಿನಯದಿಂದ ಕೇಳಿಕೊಳ್ತಾ ಇದ್ವಿ. ಇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿದ್ದಾರೆ. ಅದೇ ರೀತಿ ಈಗ ಸ್ವಲ್ಪ ದಿನದಲ್ಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆಯಲಿದೆ. ಭಕ್ತಾದಿಗಳು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಭಕ್ತಾದಿಗಳು ದಾನಿಗಳು ಅನ್ನ ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ವಿ. ಅದೇ ರೀತಿ ನಾಡಿದ್ದು ತಾರೀಕು 20 ಮೇ 12ರಂದು ಮೇ 12, 13, 14, 15 ಈ 4 ದಿನಗಳು ಕಾಲ ಹಸಿರು ಕರಗ, ಪಚ್ಚೆ ಕರಗ ಅಂತ ನಾವು ಹೇಳ್ತೀವಿ. ಅದು ಅತಿ ವಿಜೃಂಭಣೆಯಿಂದ 2 ವರ್ಷಕ್ಕೊಮ್ಮೆ ಒಮ್ಮೆ ನಾವು ಈ ದೇವಾಲಯದಲ್ಲಿ ಬೇವಿನ ಸೊಪ್ಪು
ಕರಗವನ್ನು ತಂದು ಪೂಜಾಲಂಕಾರ ಮಾಡಿ ಭಾನುವಾರ ಸಂಜೆಯಿಂದ ಪಂಪಿನಕೆರೆಯಿಂದ ನಾವು ಕರಗಟ್ಟಿ ತರ್ತೀವಿ. ಅದೇ ಒಂದು ಪೂಜೆಯನ್ನು ಅವಲಂಬಿಟ್ಟು ಭಾನುವಾರ ನೈವೇದ್ಯಗಳು ತೊಡಗುತ್ತೆ. ಸೋಮವಾರ ಒಂದು ದೇವಿಗೆ ಅಂಬಲಿ ಪೂಜೆಗಳಾಗುತ್ತೆ. ಮಂಗಳವಾರ ರಾತ್ರಿ ಬಲಿ ಪೂಜೆಗಳು ನೆರವೇರಲಿದೆ. ಅದೇ ರೀತಿ ಬುಧವಾರ ದಿನ ನಮ್ಮ ಅಂಬಲಿ ಪೂಜೆಗಳು ಇದೆ ರಾಜೇಶ್ವರಿ ಬಳಿ ಒಂದು ಪೂಜೆಯನ್ನು ನೆರವೇರಲಿದೆ. ಭಕ್ತಾದಿಗಳು ಎಲ್ಲದರೂ ಬಂದು ಸಹಕರಿಸಲು ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಕಂಚಕಾಮಾಕ್ಷಮ್ಮ ಮುತ್ತುಮಾರಿಯಮ್ಮ ದೇವಾಲಯದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವು ಈ ವರ್ಷಕ್ಕೆ 17ನೇ ವರ್ಷ ಆಯಿತು. ಪ್ರತಿ ವರ್ಷ ನಡೆಯುವಂತೆ ವಿಜೃಂಭಣೆಯಿಂದ ಈ ವರ್ಷವೂ ನಡೆಯುತ್ತಿದೆ. ಭಕ್ತಾದಿಗಳು ಎಲ್ಲರೂ ಬಂದು ಪೂಜೆ ಪುರಸ್ಕಾರಗಳನ್ನು ಸೇವಿಸಿ ಪ್ರಸಾದವನ್ನು ಸ್ವೀಕರಿಸಿ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ವಿಜೃಂಭಣೆಯಿಂದ ದೇವಾಲಯದ ವಾರ್ಷಿಕೋತ್ಸವ ನಡೆಯಿತು. ಅದೇ ರೀತಿ ಎಲ್ಲ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ದೇವಾಲಯದ 2 ದಿನ ಕಾರ್ಯಕ್ರಮಗಳಿಗೆ ಎಲ್ಲರೂ ಹಗಲು ಇರಲು ದುಡ್ಡು ದೇವಾಲಯದ ಪೂಜೆ ಪುರಸ್ಕಾರ ಎಲ್ಲರಿಗೂ ಹಗಲು ಇರಲು ದುಡ್ಡು ದೇವಾಲಯದಲ್ಲಿ ಇವತ್ತು ಇಷ್ಟು ದಿನ ಕಷ್ಟಪಟ್ಟು ಎಲ್ಲ ದೇವಿಯ ಎಲ್ಲ ಪೂಜೆ ಪುರಸ್ಕಾರಗಳಿಗೆಲ್ಲ ಪಾತ್ರರಾಗಿದ್ದಾರೆ. ಅದೇ ರೀತಿ 4 ಶಕ್ತಿ ದೇವತೆಗಳಾದ ಒಂದು ನಮ್ಮ ಕಂಚಿಕಾಮಾಕ್ಷಮ್ಮ ದೇವಾಲಯ. ಈ ದೇವಾಲಯಕ್ಕೆ ಒಂದು ವಿಶಿಷ್ಟವಾದ ಒಂದು ದೇವಾಲಯಕ್ಕೆ ಒಂದು ವಿಶಿಷ್ಟವಾದ ಒಂದು ಹೆಸರಿದೆ. ದೇವಾಲಯವು ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವು 17ನೇ ವರ್ಷದ ವಾರ್ಷಿಕ ನಡೆಯುತ್ತಿದೆ. 2 ದಿನಗಳ ಕಾಲ ದೇವಾಲಯದ ವಾರ್ಷಿಕೋತ್ಸವ ನಡೆಯುತ್ತದೆ. ಅದೇ ರೀತಿ ನಿನ್ನೆ ಸಾಯಂಕಾಲ 6 ಗಂಟೆಗೆ ಪಯ್ಯನೂರಿನಿಂದ ಈಶ್ವರಿ ನಂಬೂದರಿಯವರ ತಂಡ ಬಂದು ಅವರು ಪೂಜೆ ಪುರಸ್ಕಾರಗಳನ್ನು ಬಹಳ ಅದ್ದೂರಿಯಿಂದ ಎಲ್ಲ ಪೂಜೆ ಪುರಸ್ಕಾರಗಳನ್ನು ನಡೆಸಿ ಇವತ್ತಿನ ಕಾರ್ಯಕ್ರಮವಾಗಿದೆ. ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಅನ್ನದಾನವು ಎಲ್ಲ ಭಕ್ತಾದಿಗಳು ಹೋಗಬೇಕಾಗಿ ಕೇಳ್ಕೊಳ್ತೀವಿ. ಮತ್ತು ಎಲ್ಲ ದಾನಿಗಳು ನಮ್ಮ ದೇವಾಲಯಕ್ಕೆ ಎಲ್ಲ ಹಣದ ರೂಪದಲ್ಲೂ ಪ್ಲಸ್ ಮತ್ತು ಎಲ್ಲ ಅಕ್ಕಿ ಧಾನ್ಯಗಳು ಸಾಮಾನುಗಳೆಲ್ಲ ಎಲ್ಲ ವಿತರಿಸಿದ್ದಾರೆ. ಅವರಿಗೂ ನಮ್ಮ ದೇವಾಲಯದ ವತಿಯಿಂದ ನಳಂದ ಇಂಟರ್ನ್ಯಾಷನಲ್ ಇಂಡಿಪೆಂಡೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜು 2023-24ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯ ಮರು ಮೌಲ್ಯಮಾಪನ ಫಲಿತಾಂಶದಲ್ಲಿ 100% ಫಲಿತಾಂಶ ಲಭ್ಯವಾಗಿದೆ. ಕಾಲೇಜಿನ ವಿಜ್ಞಾನ ವಿಭಾಗದ ಗಾಯತ್ರಿ ಕೆ ಎಂಬ ವಿದ್ಯಾರ್ಥಿನಿ ಕನ್ನಡ ಹಾಗೂ ಜೀವಶಾಸ್ತ್ರ ವಿಷಯಗಳಲ್ಲಿ ಮರು ಮೌಲ್ಯಮಾಪನದ ಬಳಿಕ 100ಕ್ಕೆ 100 ಅಂಕಗಳನ್ನು ಗಳಿಸಿ ಒಟ್ಟು 591 ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಾಜ್ಯಕ್ಕೆ 8ನೇ ಸ್ಥಾನವನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಮುತ್ತಂಬ ಎಂಸಿ ಎಂಬ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ 586 ಅಂಕಗಳನ್ನು ಗಳಿಸಿ ದಾಖಲೆ ನಿರ್ಮಿಸಿದ್ದಾಳೆ. ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ 100 ಫಲಿತಾಂಶವನ್ನು ಕಾಲೇಜು ದಾಖಲಿಸಿದೆ. 60% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಪ್ರಸ್ತುತ ಕನ್ನಡ, ಜೀವಶಾಸ್ತ್ರ, ಗಣಿತ, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್ ಮತ್ತು ಬಿಸಿನೆಸ್ ಸ್ಟಡೀಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಷಯಗಳಲ್ಲಿ ಸಂಸ್ಥೆ ಯಶಸ್ವಿಯಾಗಿದೆ. ಕೊಡಗಿನ ಸುತ್ತಮುತ್ತಲಿನ ಕಾಲೇಜುಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವುದು ಸಂಸ್ಥೆಯ ಹೆಮ್ಮೆಯ ವಿಷಯವಾಗಿದೆ. ಈ ದಾಖಲೆಯ ಫಲಿತಾಂಶ ಕುರಿತು ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು, ಅಧ್ಯಾಪಕ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 2024-25ನೇ ಸಾಲಿನ ಕಾಲೇಜಿನ ದಾಖಲಾತಿ ನಡೀತಾ ಇದ್ದು, ವಸತಿ ಮತ್ತು ವಸತಿ ರಹಿತ ವಿಭಾಗದಲ್ಲಿ ಕೆಲವೇ ಸೀಟುಗಳು ಬಾಕಿ ಉಳಿದಿವೆ ಎಂದು ತಿಳಿಸಿದ್ದಾರೆ. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open.
in your life. Desirable Designs gives you treasured memory. Sharda Jewelers. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿಯ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಮಠ ಧಾರ್ಮಿಕತೆಯ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಂಡು ಶ್ರೀ ಗುರು ಸಿದ್ಧ ವೀರೇಶ್ವರ ಸ್ವಾಮಿಯವರ ಕೃಪಾ ವಿಶೇಷತೆಯಿಂದ ಗುಡಿ ಗೋಪುರಗಳು, ಪೂಜಾ ಕೈಂಕರ್ಯಗಳು, ದಾಸೋಹ ಕಾಯಕಗಳಿಂದ ಸಂಸ್ಕಾರಯುತ ಮೌಲ್ಯಗಳಿಂದ ತುಂಬಿಕೊಂಡು ಪ್ರತಿ ತಿಂಗಳು ಮಹಾ ಮಂಗಳಾರತಿ ನಡೆಸಿಕೊಂಡು ಸಾಗಿ ಬಂದು ಅಪಾರ ಭಕ್ತ ಸಾಗರವನ್ನು ಹೊಂದಿದೆ. ಸಾಮಾಜಿಕ ಸೇವಾ ಕಾರ್ಯಗಳಿಂದ ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿರುವ ಶ್ರೀ ಕ್ಷೇತ್ರ ದಟ್ಟಾರಣ್ಯದಲ್ಲಿ ಹಗಲು ರಾತ್ರಿ ಕಳೆದು ಇದೀಗ ಭವ್ಯವಾದ ಮಠ ಮಂದಿರಗಳನ್ನು ನಿರ್ಮಿಸಲು ಮುಂದಾಗಿರುವ ಮಹಾಂತ ಶಿವಲಿಂಗ ಸ್ವಾಮೀಜಿಗಳು ಮಠದ ಆಡಳಿತದ ಉಸ್ತುವಾರಿ ವಹಿಸಿದ್ದು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಕ್ಷೇತ್ರವೊಂದ ಸಮಾಜಮುಖಿಯನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಜಾತ್ರೋತ್ಸವ, ಪೂಜಾ ಕೈಂಕರ್ಯಗಳು, ಅನ್ನದಾನಾದಿ ಸೇವೆಗಳೊಂದಿಗೆ ಗೋವುಗಳ ಸಂರಕ್ಷಣೆ ಎತ್ತಲು ಗಮನಹರಿಸಿರುವ ಸ್ವಾಮೀಜಿಗಳು ಕೇವಲ ಬೋಧನೆಗೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳಲ್ಲಿ ಸ್ವತಃ ತೊಡಗಿಸಿಕೊಳ್ಳುವಿಕೆಗೆ ಮಾದರಿಯಾಗಿದ್ದಾರೆ. ಮನೆಹಳ್ಳಿಗೆ ಆಗಮಿಸಿದ ಯತಿಗಳಲ್ಲಿ ಗುರು ಸಿದ್ಧ ವೀರೇಶ್ವರರು ಮುಖ್ಯ ಶಕ್ತಿಯಾಗಿ ಕ್ಷೇತ್ರವೊಂದ ಜಾಗೃತಗೊಳಿಸಲು ಕಾರಣೀಭೂತರಾದರು. ಕ್ಷೇತ್ರದ ಪರಂಪರೆಗೆ ಶ್ರೀ ಗುರುಸಿದ್ಧ ವೀರೇಶ್ವರರು ಅನುಷ್ಠಾನ ಮಾಡಿದ ಮನೆಹಳ್ಳಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಏಪ್ರಿಲ್ ತಿಂಗಳಲ್ಲಿ ಗುರುಸಿದ್ಧ ವೀರೇಶ್ವರ ಹಾಗೂ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಗುರುಸಿದ್ಧ ವೀರೇಶ್ವರ ಸ್ವಾಮಿಯವರ ದಿವ್ಯ ಪ್ರಕಾಶದಲ್ಲಿ ಕ್ಷೇತ್ರಾಧ್ಯಕ್ಷರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಗಳವರ ಸದ್ವಿಚ್ಛೆಯ ಮೇರೆಗೆ ಏಪ್ರಿಲ್ 23ರಿಂದ 25ರವರೆಗೆ 3 ದಿನಗಳ ಕಾಲ ಶ್ರೀ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಮದನಾದಿ ಅನಘ ನಿರಂಜನ ಜಂಗಮ ಸ್ವಾಮಿಯವರ ಸೂರ್ಯ ಮಂಡಲೋತ್ಸವ, ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿಯವರ ಪ್ರೀತ್ಯರ್ಥ ದುಗ್ಗಳ ಮತ್ತು ಅಗ್ನಿಕೊಂಡೋತ್ಸವ ಸೇವೆ, ಚಂದ್ರ ಮಂಡಲೋತ್ಸವ, ಅಡ್ಡ ಪಲ್ಲಕ್ಕಿ ಉತ್ಸವ, ಪ್ರಸನ್ನ ತಪೋವನೇಶ್ವರಿ ಅಮ್ಮನವರ ಪ್ರೀತ್ಯರ್ಥ ಮುತ್ತೈದೆ ಸೇವೆ, ಸುಮಂಗಲಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ, ದಾಸೋಹ ಸೇವೆ, ಶ್ರೀ ಸ್ವಾಮಿಯವರ ಪ್ರಾಕಾರ ಪಲ್ಲಕ್ಕಿ ಉತ್ಸವದೊಂದಿಗೆ ಮಹಾರಥೋತ್ಸವ, ವೃಷಭಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ವಿಜೃಂಭಣೆಯಿಂದ ನಡೆಯಿತು.
ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಏಪ್ರಿಲ್ 29ರಿಂದ ಮೇ 18ರವರೆಗೆ ಬೇಸಿಗೆ ಹಾಕಿ ತರಬೇತಿ ಶಿಬಿರ ಸೋಮವಾರಪೇಟೆ ಪಟ್ಟಣದ ಸಿಂಥೆಟಿಕ್ ಹಾಕಿ ಟರ್ಫ್ ಮೈದಾನದಲ್ಲಿ ನಡೆಯಲಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹೇಳಿದ್ದಾರೆ. 8 ವರ್ಷ ಮೇಲ್ಪಟ್ಟ 18 ವರ್ಷದೊಳಗಿನ ಬಾಲಕಿಯರು ಮತ್ತು ಬಾಲಕರು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಬೆಳಿಗ್ಗೆ 6ರಿಂದ 9ರವರೆಗೆ ತರಬೇತಿ ನಡೆಯಲಿದ್ದು, ಎನ್ಐಎಸ್ ತರಬೇತುದಾರರಾದ ಎಸ್ಎಂ ಪ್ರಕಾಶ್, ಅಂತೋಣಿ ಡಿಸೋಜ, ಬಿಎಸ್ ಸುರೇಶ್, ಬಿಎಸ್ ವೆಂಕಟೇಶ್ ಅವರು ತರಬೇತಿ ನೀಡಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದೇವೆ. ಕಳೆದ 8 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಸಾಲಿಗೆ ಬಂದಿದೆ. ಪ್ರಸಕ್ತ ಪಿಯುಸಿಯಲ್ಲೂ 100% ಫಲಿತಾಂಶ ಬಂದಿದೆ ಎಂದರು. ಮಕ್ಕಳಿಗೆ ಹಾಕಿ ಕ್ರೀಡೆಯಲ್ಲಿ ತರಬೇತಿಗೊಳಿಸುವ ಪ್ರಯತ್ನದ ಫಲವಾಗಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಶಾಲಾ ಬಾತ್ಮೀದಾರರಾದ ಕೆಎಂ ಜಗದೀಶ್, ಸಂಘದ ಖಜಾಂಚಿ ಜಿಎಂ ಲಿಂಗರಾಜು, ನಿರ್ದೇಶಕ ಕೆಟಿ ಪರಮೇಶ್, ನಂದಕುಮಾರ್ ಪಾಲ್ಗೊಂಡಿದ್ದರು. ತರಬೇತಿ ಶಿಬಿರದ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ನಡೆಸುತ್ತಿರುವ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಒತ್ತು ಕೊಡುವುದಲ್ಲದೆ ಆಟೋಟಗಳ ಒಂದು ಕಾರ್ಯಕ್ರಮಕ್ಕೂ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೇವೆ. ಈಗಾಗಲೇ ತಮಗೆಲ್ಲ ತಿಳಿದಿದೆ, SSLCಯಲ್ಲಿ ಸುಮಾರು 8 ವರ್ಷದಿಂದಲೂ ಸತತವಾಗಿ 100ಕ್ಕೆ 100 ತೇರ್ಗಡೆಯಾಗಿ ನಮ್ಮ ಶಾಲೆ ಕೊಡಗಿನಲ್ಲಿ 1ನೇ ಸ್ಥಾನದಲ್ಲಿದೆ. ಅದಲ್ಲದೆ ಈ ಸಾರಿ ನಮ್ಮ ಸೆಕೆಂಡ್ PUCಯಲ್ಲಿ 100ಕ್ಕೆ 100 ಫಲಿತಾಂಶ ಬಂದು ಅದು ಒಂದು ಸಹ ನಮ್ಮ ಶಾಲೆಗೆ ಒಂದು ದೊಡ್ಡ ಕೀರ್ತಿ ಬಂದಿದೆ. ಈಗಾಗಲೇ ನಮ್ಮ ಬೇಸಿಗೆ ಹಾಕಿ ತರಬೇತಿಗೆ ಮಾಡಬೇಕು ಅಂತ ಹೇಳೋ ಒಂದು ಸಂದರ್ಭದಲ್ಲಿ ನಮ್ಮ ಕೋಚ್ಗಳಾದ ವೆಂಕಟೇಶ್ ಮತ್ತು ಸುರೇಶ್ ಅವರು ಆಗಾಗ ಬಂದು ನಮ್ಮಲ್ಲಿ ಭೇಟಿ ಮಾಡಿ ನಮ್ಮ ಸಹಕಾರ ನೀಡ್ತೀವಿ ಅಂತೇಳಿ ಹೇಳಿದರು. ಅದರೊಂದಿಗೆ ನಮ್ಮ ಶಾಸಕರಾದ ಮಂತ್ರಗೌಡರಿಗೆ ಈ ಬಗ್ಗೆ ನಮ್ಮನ್ನು ನೀಡದೆ ಒಂದು ತರಬೇತಿ ಕೊಡಲು ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರದಿಂದ ಅನುಮತಿ ಕೊಡಿಸಬೇಕು ಅಂತ ಕೇಳ್ಕೊಂಡಿದ್ರು. ಅವರು ಸಹ ಪ್ರಯತ್ನ ಮಾಡಿಸ್ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಹೇಳಬೇಕಾದ್ರೆ ಈ ಸುತ್ತಮುತ್ತಲಿನ 8 ವರ್ಷದಿಂದ 18 ವರ್ಷದ ಬಾಲಕರಿಗೆ ತರಬೇತಿಯಲ್ಲಿ ಶಿಬಿರಗಳು ಭಾಗವಹಿಸಬಹುದು. ಬೆಳಿಗ್ಗೆ 6ರಿಂದ 9ರವರೆಗೆ ಶಿಬಿರ ನಡೆಯಲಿದ್ದು, ಶಿಬಿರದಲ್ಲಿ ತರಬೇತುದಾರರಾದ ಶ್ರೀಯುತ ಎಸ್ಎಂ ಪ್ರಕಾಶ್, ಅಂತೋಣಿ ಡಿಸೋಜ, ಬಿಎಸ್ ಸುರೇಶ್ ಹಾಗೂ ಬಿಎಸ್ ವೆಂಕಟೇಶ್ ಹಾಕಿ ತರಬೇತುದಾರರು, ಕೂಡಿಗೆ ಕ್ರೀಡಾ ಶಾಲೆ ಇವರುಗಳು ದೈಹಿಕ ಕ್ಷಮತೆ ಹಾಗೂ ಹಾಕಿ ತರಬೇತಿ ನೀಡಲು ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆಯಿಂದ ಈಗ ಎಷ್ಟು ಚೆನ್ನಾಗಿ